ಇಲ್ಲಿ ಮೊನ್ನೆ ಸಂಕಲ್ಪ ಕಾರ್ಯಕ್ರಮ ಮಾಡಿದ ನಂತರ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾರ್ಗದರ್ಶನದಲ್ಲಿ, ಸೂತ ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ, ಮಾಜಿ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ, ಸೂತ ಡಿ.ಕೆ. ಶಿವಕುಮಾರ್ ಅವರು ಮತ್ತು ನಮ್ಮ ನೂತನ ಅಧ್ಯಕ್ಷರು ಪದಗ್ರಹಣ ಮಾಡಿದ ನಂತರ ಎಲ್ಲಿ ಹುಣ್ಣಿದೆ ಅದಕ್ಕೆ ಸುರುವಿಗೆ ಚಿಕಿತ್ಸೆ ಕೊಡಬೇಕು, ಮದ್ದು ಕೊಡಬೇಕು. ಆ ಕೆಲಸ ಕಾರ್ಯವನ್ನ ಇವತ್ತು ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ಪ್ರಪ್ರಥಮವಾಗಿ ನಮ್ಮ ಜಿಲ್ಲೆಗೆ ಆಗಮಿಸಿ ಕರಾವಳಿ ಪ್ರದೇಶದಲ್ಲಿ ನಾವು ಬಿಜೆಪಿಯವರು ಮಾಡುವಂತಹ ಷಡ್ಯಂತ್ರಕ್ಕೆ ಸಮರ್ಥರಾಗಿ ಎದುರಿಸುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮಕ್ಕೆ ಪ್ರಪ್ರಥಮವಾಗಿ ಚಾಲನೆಯನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಅಂಶ ನಮ್ಮ ಬಿಜೆಪಿಯವರ ಸಂಕಲ್ಪ ಏನು ಅಂತ ಹೇಳಿದ್ರೆ, ಒಂದು ರಾಷ್ಟ್ರ, ಒಂದು ಧರ್ಮ, ಒಂದು ಭಾಷೆ, ಒಂದು ಚುನಾವಣೆ. ಅವರ ಸಾವರ್ಕರ್, ಗೋಳ್ವಲ್ಕರ್ ಅವರ ಎಲ್ಲ ಈ ರಾಷ್ಟ್ರದಲ್ಲಿ ನಿಮ್ಮ ಎಜೆಂಡಾವನ್ನ ಸ್ಥಾಪನೆ ಮಾಡಬೇಕಾಗಿದ್ರೆ 100ರಲ್ಲಿ 95% ಬಡವರನ್ನ ಬಡವರಾಗಿ ಮಾಡಿ, 5% ಶ್ರೀಮಂತರನ್ನು ಇನ್ನಷ್ಟು ಶ್ರೀಮಂತರಾಗಿ ಮಾಡಿ, ಬಡವರಿಗೆ ಇರುವಂತಹ ಹಕ್ಕುಗಳನ್ನು ಕಿತ್ತು ತಗೊಳ್ಳುವಂತ ಕೆಲಸ ಕಾರ್ಯ ಮಾಡಿದಾಗ ಮಾತ್ರ ನಿಮ್ಮ ಏನು ಎಜೆಂಡಾ ಇದೆಯಾ ಅದನ್ನು ಪರಿಪೂರ್ಣ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ರೀತಿಯಲ್ಲಿ ಹೆಚ್ಚಿನ ಅಂಶ CA ಆಯಿತು, NRC ಆಯಿತು, ಈಗ SIR, ಇವೆಲ್ಲವೂ ಕೂಡ ನಮ್ಮ ಹಕ್ಕುಗಳನ್ನು ಕಿತ್ತುಕೊಳ್ಳಿಕ್ಕೆ ಮಾಡ್ತಿರುವಂತ ಒಂದು ವ್ಯವಸ್ಥೆ. ಹೇಳುವಂಥದ್ದು ನುಸುಳುಕೋರರಿದ್ದಾರೆ, ವಿದೇಶಿಗಳಿದ್ದಾರೆ ಅಂತ ಹೇಳಿ. ಆದ್ರೆ ಮೊನ್ನೆ ಬಿಹಾರದಲ್ಲಿ 65 ಲಕ್ಷ ಓಟನ್ನು ತೆಗೆದು ಹಾಕಿದಂತ ಸಮಯದಲ್ಲಿ ಅದರಲ್ಲಿ 24 ಲಕ್ಷ ಮೈನಾರಿಟೀಸ್, 41 ಲಕ್ಷ SC, ST, ವಲಸೆಗಾರರು, ಕಾರ್ಮಿಕರು, ಬಡವರು, ಅವಿದ್ಯಾವಂತರು, ಮಹಿಳೆಯರು, ಇವರ ಓಟುಗಳನ್ನು ಕಿತ್ತು ಹಾಕುವಂತ ಸಮಯದಲ್ಲಿ ಅದರಲ್ಲಿ ವಿದೇಶಿಗಳಿದ್ದದ್ದು ಬರೇ ಬೆರಳೆಣಿಕೆಯಷ್ಟು 4-5 ಮಂದಿ ಮಾತ್ರ. ಇವತ್ತು ಹೆಚ್ಚಿನ ಅಂಶ ನಮ್ಮ ವಿದೇಶದಲ್ಲಿ ಒಂದು ಸ್ಪರ್ಧೆ ನಡೀತದೆ, ಬೆಕ್ಕು ಬೆಕ್ಕು ಹುಡ್ಕೊಳ್ಳುವಂಥ ಕ್ಯಾಟ್ ಫೈಟ್ ಅಂತ ಹೇಳ್ತಾರೆ, ಕೆಲವೊಂದು ರಾಷ್ಟ್ರಗಳಲ್ಲಿ ನಡೀತದೆ. ಒಂದ್ಸಲ ಒಂದು ರಾಷ್ಟ್ರದಲ್ಲಿ ಸ್ಪರ್ಧೆ ಆಯ್ತು. ಆ ಸ್ಪರ್ಧೆಯಲ್ಲಿ ಎಲ್ಲ ರಾಷ್ಟ್ರಗಳ ಬೆಕ್ಕುಗಳನ್ನು ಕೂಡ ಹೊಡೆದು ಅಮೆರಿಕದ ಬೆಕ್ಕು ಪ್ರಥಮ ಸ್ಥಾನ ಬರ್ತದೆ. ಪ್ರಥಮ ಸ್ಥಾನ ಇನ್ನೇನು ಬಹುಮಾನ ಕೊಡ್ಬೇಕು ಅಂತ ಹೇಳಿರುವಾಗ ಸೊಮಾಲಿಯದವ ಬಂದು ಹೇಳ್ತಾನೆ, ನಾನು ಕೂಡ ಸ್ಪರ್ಧೆ ಮಾಡಬೇಕು ಅಂತೇಳಿ. ಆವಾಗ ಅವನ ಒತ್ತಾಯಕ್ಕೆ ಸ್ಪರ್ಧೆ ಪ್ರಾರಂಭ ಆಗ್ತದೆ. ಸೊಮಾಲಿಯದ ಬೆಕ್ಕು ಒಂದೇ ಒಂದು ಪೆಟ್ಟು ಅಮೆರಿಕದ ಬೆಕ್ಕಿಗೆ ಕೊಡ್ತದೆ, ಅಮೆರಿಕದ ಬೆಕ್ಕು ಓಡಿ ಹೋಗ್ತದೆ. ಅಲ್ಲಿ ಪ್ರಥಮ ಸ್ಥಾನ ಸೊಮಾಲಿಯದ ಬೆಕ್ಕಿಗೆ. ಬಹುಮಾನ ತೆಗೆದುಕೊಂಡು ವಾಪಸ್ ಹೋಗುವಾಗ ಸ್ಪರ್ಧೆ ಏರ್ಪಾಡು ಮಾಡಿದಂತ ವ್ಯಕ್ತಿ ಕೇಳ್ತಾನೆ, ಇದೇನಿದು, ನಿನ್ನ ದೇಶದಲ್ಲಿ ನಿನಗೆ ಮನುಷ್ಯರಿಗೆ ಊಟ ಮಾಡಲಿಕ್ಕೆ ಅನ್ನ ಇಲ್ಲ, ನಿನ್ನ ದೇಶದ ಬೆಕ್ಕು ಅಮೆರಿಕದ ಬೆಕ್ಕನ್ನು ಹೊಡೆಯುವುದು ಅಂದ್ರೆ ಏನು ಅಂತೇಳಿ. ಆಗ ಅವನು ಮುಟ್ಟಾಗಿ ಹೇಳ್ತಾನೆ, ಅದು ಬೆಕ್ಕಲ್ಲ, ಅದು ಹುಲಿ, ಊಟಕ್ಕಿಲ್ಲದೆ ಬೆಕ್ಕಿನ ತರ ಆಗಿದೆ. ನಮ್ಮ ಮೋದಿಯವರು ಪ್ರಧಾನಮಂತ್ರಿಯಾಗಿ ಮಾನಿಟೇಷನ್ ತಂದು, ಅದೇ GST ತಂದು, ಇವತ್ತು ಓಟು ಚೋರಿಯ ಮುಖಾಂತರ, ಅದೇ ರೀತಿಯಾಗಿ ಇವತ್ತು SIR ಮುಖಾಂತರ ಅಕ್ರಮವಾಗಿ ಇವತ್ತು ಯಾವ ರೀತಿಯ ಸಂವಿಧಾನ ವಿರೋಧಿ ಕಾನೂನುಗಳನ್ನು ತಂದು ಅಧಿಕಾರವನ್ನು ಕಿತ್ತುಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂತ ಸಮಯದಲ್ಲಿ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಇದರ ಎಲ್ಲದರ ವಿರುದ್ಧ ಕೂಡ ಹೋರಾಟ ಮಾಡಿಕೊಂಡು ಇವತ್ತು ನಮ್ಮ ಹಕ್ಕುಗಳನ್ನು ಉಳಿಸುವಂತ ರೀತಿಯಲ್ಲಿ ಜನಗಣತಿ ಆಗಬೇಕು, ಇವತ್ತು ಬಡವರ ರಕ್ತ ಹೀರುವಂತ ಕೆಲಸ ಕಾರ್ಯಗಳಾಗಲಿ ಕೂಡದು, GST ಮುಖಾಂತರ ಡಿಮಾನಿಟೇಷನ್ ತಪ್ಪು ತೀರ್ಮಾನ ಎಲ್ಲ ಬಗ್ಗೆ ಕೂಡ ಹೋರಾಟದ ಹಿನ್ನೆಲೆಯಲ್ಲಿ ಇರುವಂತ ಸಮಯದಲ್ಲಿ ಮೋದಿ ಅವರು ಇನ್ನಷ್ಟು ಇವತ್ತು ಅನ್ನಕ್ಕಿಲ್ದ ಹುಲಿ ತರ ಆಗಿದ್ದಾರೆ, ಬೆಕ್ಕಿನ ತರ ಆಗಿದ್ದಾರೆ. ಇವತ್ತು ಅದರ ಮುಖಾಂತರ ಇಂಡೈರೆಕ್ಟ್ ಆಗಿ ಬಂದು ಇವತ್ತು ನಮ್ಮ ಓಟ್ಗಳನ್ನ ಕಿತ್ತುಕೊಳ್ಳಿಕ್ಕೆ ಹೊರಟಿದ್ದಾರೆ. ಇಂತಹ ಸಮಯದಲ್ಲಿ ನಾವು ಎಚ್ಚೆತ್ತುಕೊಂಡು ನಮ್ಮಲ್ಲಿ ಒಂದು ಏನು ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆ ಕರಾವಳಿ ಜಿಲ್ಲೆಯಲ್ಲಿ, ನಾನು 2 ಜಿಲ್ಲೆಯಲ್ಲಿ ಕೂಡ
ಜನಪ್ರತಿನಿಧಿಯಾಗಿ ಕೆಲಸ ಕಾರ್ಯ ಮಾಡಿದ್ದೇವೆ, ಲೋಕಸಭಾ ಸದಸ್ಯರಾಗಿ MLA ಆಗಿ. ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ನಾವು ಚುನಾವಣಾ ಕೆಲಸ ಕಾರ್ಯದಲ್ಲಿ ಬಹಳ ಹಿಂದೆ ಇದ್ದೇವೆ. ಅಭಿವೃದ್ಧಿ ಕಾರ್ಯಕ್ರಮ, ಜನರಿಗೆ ಸಿಗುವಂತಹ ಸವಲತ್ತುಗಳ ಬಗ್ಗೆ ನಾವು ಯಥೇಚ್ಛವಾಗಿ ಕೆಲಸ ಕಾರ್ಯವನ್ನು ಮಾಡ್ತೇವೆ. ಅದರ ಆಧಾರದ ಮೇಲೆ ನಮಗೆ ಓಟ್ ಬರ್ತದೆ ಎನ್ನುವಂತ ರೀತಿಯ ಅನಿಸಿಕೆಯಲ್ಲಿ ನಾವು ಇದ್ದೇವೆ. ಆದರೆ ನಾವು ಚುನಾವಣಾ ಕೆಲಸ ಕಾರ್ಯದಲ್ಲಿ ವೋಟರ್ ಲಿಸ್ಟ್ಗೆ ಸೇರ್ಪಡೆ ಮಾಡುವಂಥದ್ದು, ವೋಟರ್ ಲಿಸ್ಟ್ ಇವತ್ತು ಯಾರು ಸತ್ತವರ ಓಟ್ ಕಿತ್ತು ಹಾಕುವಂಥದ್ದು, ಡಬಲ್ ಓಟ್ ಇರುವಂತಹ ವ್ಯವಸ್ಥೆಯನ್ನು ಕಿತ್ತು ಹಾಕುವಂತ ಕೆಲಸ ಕಾರ್ಯ ಮಾಡೋದ್ರಲ್ಲಿ ನಾವಿಲ್ಲ. ಚುನಾವಣಾ ದಿವಸ ನಾವು ವೋಟರ್ ಲಿಸ್ಟ್ ನೋಡ್ತೇವೆ. ಇಂಥ ಸಮಯದಲ್ಲಿ ನಾವು ಇವತ್ತು ಸಮರ್ಥವಾಗಿ ಈ SIR ಏನು ಅಪಾಯ ಇದೆ, ಇದೊಂದು ಅವಕಾಶ ಕೂಡ. ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಮತದಾರರ ವೋಟಿನ ಹಕ್ಕನ್ನು ಉಳಿಸುವಂತ ಕೆಲಸ ಕಾರ್ಯವನ್ನು ನಾವು ಮಾಡಬೇಕಂತ ಅನಿವಾರ್ಯತೆ ಇದೆ. ಹೆಚ್ಚಿನ ಅಂಶ ನಾವು ಯಾರಾದರೂ ನಮಗೆ ಬೀಳುವಂತ ಮತವನ್ನ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗದಿದ್ರೆ ನಾವು ಅಪವಾದದಲ್ಲಿ ಬೀಳ್ತೇವೆ. ವೋಟಿನ ಹಕ್ಕು ಹೋದ್ರೆ ಏನಾಗ್ತದೆ? ವೋಟಿನ ಹಕ್ಕು ಹೋದ್ರೆ ಗೃಹಲಕ್ಷ್ಮಿ ಸಿಗುವುದಿಲ್ಲ, ಗೃಹ ಜ್ಯೋತಿ ಸಿಗುವುದಿಲ್ಲ, ರೇಷನ್ ಕಾರ್ಡ್ ರದ್ದಾಗ್ತದೆ, ಸರ್ಕಾರದ ಸಿಗುವಂತ ಎಲ್ಲ ಸವಲತ್ತುಗಳು ರದ್ದಾಗ್ತದೆ, ನಮ್ಮ ಪೌರತ್ವನೇ ಹೋಗ್ತದೆ. ವೋಟಿನ ಒಂದು ಹಕ್ಕು ನಮ್ಮ ಹತ್ರ ಇಲ್ಲದಿದ್ರೆ ಯಾರು ನಮ್ಮನ್ನು ಮಾತಾಡಿಸ್ತಾರೆ? ಆ ದೃಷ್ಟಿಯಲ್ಲಿ ಸಮರ್ಥವಾಗಿ 3 ತಿಂಗಳ ಕಾಲ ನಾವು ಹೋರಾಟ ಮಾಡಬೇಕಾಗ್ತದೆ. 30ನೇ ತಾರೀಕಿನ ನಂತರ ಪ್ರತಿ ಒಂದು ಕಡೆಯಲ್ಲಿ ಕೂಡ, ಪ್ರತಿ ಬೂತ್ ಮಟ್ಟದಲ್ಲಿ ಕೂಡ ಹೋರಾಟದ ರೀತಿಯಲ್ಲಿ ನಾವು ಕೆಲಸ ಕಾರ್ಯವನ್ನು ಮಾಡಬೇಕಾಗ್ತದೆ. ಅಮಾಯಕರು ಓಟ್ ಕಳ್ಕೊಳ್ಳುವಂತ ವ್ಯಕ್ತಿಗಳಿಗೆ ಇನ್ನೂ ಕೂಡ ಗೊತ್ತಾಗಲಿಲ್ಲ. ಪಾಪ ವಿದ್ಯಾವಂತ ಇಲ್ಲ, ಅವಿದ್ಯಾವಂತರಿರ್ಬೋದು, ಬಡವರಿರ್ಬೋದು, SC STಗಳಿರ್ಬೋದು, ಅಥವಾ ಅಲ್ಪಸಂಖ್ಯಾತರಿರ್ಬೋದು, ಅವರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಕಾರ್ಯ ಮಾಡಬೇಕಾಗಿದೆ. ನಾವು ಪ್ರತಿಯೊಂದು ಕಾಲನಿ ತಾಂಡಗಳಿಗೆ ಹೋಗಿ ಬಡವರ ಎಲ್ಲಿದ್ದಾರೆ ಹುಡುಕಿ ಅವರಿಗೆ ಜಾಗೃತಿ ಮೂಡಿಸುವುದರ ಮುಖಾಂತರ ತಮ್ಮ ಹಕ್ಕುಗಳನ್ನು ಉಳಿಸಿಕೊಳ್ಬೇಕು ಅನ್ನುವಂತ ರೀತಿಯ ಹೋರಾಟಕ್ಕೆ ಚಾಲನೆ ಕೊಡಬೇಕಾದಂತ ಅನಿವಾರ್ಯತೆ ಇದೆ. ಆ ದೃಷ್ಟಿಯಲ್ಲಿ 30ನೇ ತಾರೀಕಿನವರೆಗೆ ನಮಗೆ ಕಾಲಾವಕಾಶ ಇದೆ. ಪ್ರತಿ ಒಂದು ಕ್ಷೇತ್ರದಲ್ಲಿ ಕೂಡ ಹಳ್ಳಿ ತಾಂಡಗಳಿಗೆ, ಕಾಲನಿಗಳಿಗೆ ಎಲ್ಲಿ ಬಡವರು 5 ಸೆಂಟ್ಸ್ ಜಾಗದಲ್ಲಿದ್ದಾರೆ ಅವರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಕಾರ್ಯಕ್ಕೆ ನಾವು ಚಾಲನೆ ಕೊಟ್ಟಂತ ಸಮಯದಲ್ಲಿ ಇನ್ನಷ್ಟು ಇವತ್ತು ಇದರಲ್ಲಿ ಫಲಿತಾಂಶ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಮ್ಮ ಪಂಚಾಯತ್ ಚುನಾವಣೆಯಲ್ಲಿ, ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ, ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ 1 ಓಟಿಗೆ ಸೋಲ್ತೇವೆ, 5 ಓಟಿಗೆ ಸೋಲ್ತೇವೆ, 10 ಓಟಿಗೆ ಸೋಲ್ತೇವೆ. ಒಂದೊಂದು ಓಟುಗಳು ಕೂಡ ಬಹಳ ಪ್ರಾಮುಖ್ಯವಾದಂತಹ ರೀತಿ ವ್ಯವಸ್ಥೆ. ಆ ದೃಷ್ಟಿಯಲ್ಲಿ ಮುಂದಿನ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಥವಾ ನಗರಸಭೆ ಅಥವಾ ಇವತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಇನ್ನೇನು ಕೆಲವೇ ದಿವಸಗಳಲ್ಲಿ ನಮ್ಮ ಚುನಾವಣೆ ನಮ್ಮ ಇದರಲ್ಲಿ ಬರ್ಲಿಕ್ಕಿದೆ. ಆ ದೃಷ್ಟಿಯಿಂದ ಇವತ್ತು ಅದನ್ನು ಎದುರಿಸಬೇಕಾದಂತ ಕೆಲಸ ಕಾರ್ಯ ಮಾಡಬೇಕಾಗಿದೆ. ಇವತ್ತು ಸರ್ಕಾರ ಕೂಡ ಶ್ರೀಯುತ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರುವಾಗ, DK ಶಿವಕುಮಾರ್ ಅವರು ಡೆಪ್ಯೂಟಿ ಮುಖ್ಯಮಂತ್ರಿ ಆಗಿರುವಾಗ ಎಲ್ಲ ಸಚಿವರುಗಳನ್ನು ಬರಮಾಡಿಸಿ ಇವತ್ತು ಲೋಕಸಭಾ ಸದಸ್ಯರು, ಶಾಸಕರು, ಮಂತ್ರಿಗಳು, ಅದೇ ರೀತಿಯಾಗಿ MLCಗಳು, ಪಕ್ಷದ ಎಲ್ಲ ಜಿಲ್ಲಾಧ್ಯಕ್ಷರನ್ನು ಬರಮಾಡಿಸಿ 2 ದಿವಸದ ಒಂದು ವಿಚಾರ ಸಂಕಿರಣ ಕಾರ್ಯಕ್ರಮ ನಡೆದಿತ್ತು. ಆ ಕಾರ್ಯಕ್ರಮದಲ್ಲಿ ತೀರ್ಮಾನ ಮಾಡಿಕೊಂಡಿದ್ದಾರೆ, ಯಾರಿಗೆ ವಾಸ್ತವ್ಯ ಸರ್ಟಿಫಿಕೇಟ್ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲಿರುವಂತ ಆಧಾರ್ ಕಾರ್ಡ್ ಆಗುದಿಲ್ಲ, ನಮ್ಮಲ್ಲಿರುವಂತ ಪಾನ್ ಕಾರ್ಡ್ ಆಗುದಿಲ್ಲ, ನಮ್ಮಲ್ಲಿರುವಂತ ರೇಷನ್ ಕಾರ್ಡ್ ಆಗುದಿಲ್ಲ, ನಮ್ಮ ಹತ್ರ ಯಾವುದು ಇಲ್ಲ ಪ್ರಮಾಣ ಪತ್ರ, ಅದನ್ನು ಎಲೆಕ್ಷನ್ ಕಮಿಷನ್ ಕೇಳ್ತಾ ಇದೆ. ಅದರ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಓಟುಗಳನ್ನು ಕಿತ್ತಾಕುವಂಥದ್ದೇ ಅವರ ಉದ್ದೇಶ. ಆ ದಿಶೆಯಲ್ಲಿ ಅದಕ್ಕೆ ವಾಸ್ತವ್ಯ ಸರ್ಟಿಫಿಕೇಟ್ ಜೋಡಣೆ ಮಾಡಬೇಕು ಅನ್ನೋ ನಿರ್ದೇಶನ ಕೂಡ ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಕೂಡ ಜೋಡಣೆ ಮಾಡುವಂತ ಕೆಲಸ ಕಾರ್ಯಕ್ಕೆ ಸರ್ಕಾರ ಕೂಡ ಚಾಲನೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಕಳೆದ ಸಲ ಕೇರಳದಲ್ಲಿ ಆಯ್ತು. ಕೇರಳದಲ್ಲಿ ಸಮರ್ಥನವಾಗಿ SIR ಅನ್ನು ಎದುರಿಸುವಂತ ಕೆಲಸ ಕಾರ್ಯ ಹೇಗೆ ಸಾಧ್ಯ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಸರ್ಕಾರ ಜನರಿಗೆ ವಾಸ್ತವ್ಯ ಸರ್ಟಿಫಿಕೇಟ್ ಅನ್ನು ಕೊಡಿಸುವುದರ ಮುಖಾಂತರ ಸಾಧ್ಯ ಆಯಿತು. ಆ ದೃಷ್ಟಿಯಲ್ಲಿ ಇಲ್ಲಿ ಕೂಡ ಸರ್ಕಾರದ ಜೊತೆಯಲ್ಲಿ ಕೂಡ ಅಂತ ಕೆಲಸ ಕಾರ್ಯಗಳಾಗಬೇಕು ಅಂತೇಳಿ ಸುಮ್ಮನೆ ಹೇಳಿಕೊಂಡು ಇವತ್ತು ಪ್ರಪ್ರಥಮವಾಗಿ ಅಧ್ಯಕ್ಷರಾದ ನಂತರ ಪ್ರಪ್ರಥಮವಾಗಿ ಜಿಲ್ಲೆಗೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಎದುರುಗಡೆ ಇರುವಂತಹ ಸವಾಲು ಅಂತ ಹೇಳಿದ್ರೆ SIR ನಮ್ಮ ಎದುರುಗಡೆ ಇರುವಂತಹ ಸವಾಲು. ಈ ಸವಾಲನ್ನು ಎದುರಿಸುವಂತ ದೃಷ್ಟಿಯಲ್ಲಿ ನಮ್ಗೆಲ್ಲರಿಗೂ ಕೂಡ ಆತ್ಮಸ್ಥೈರ್ಯ ಕೊಟ್ಟಂತ DK ಹರಿಪ್ರಸಾದ್ ಅವರು, ನಾನು ರಾಜ್ಯದ NSY ಅಧ್ಯಕ್ಷರಾದ ಸಮಯದಲ್ಲಿ ನನಗೆ ಬೆಂಗಳೂರು ಅಷ್ಟು ಪರಿಚಯ ಇರಲಿಲ್ಲ. ಆದ್ರೆ ಬೆಂಗಳೂರಲ್ಲಿ ವಿದ್ಯಾರ್ಥಿ ಚುನಾವಣೆಯಲ್ಲಿ ನೇತೃತ್ವ ವಹಿಸಿಕೊಂಡಿದ್ದ ಹರಿಪ್ರಸಾದ್ ಅವರು ನನಗೆ ಮಾರ್ಗದರ್ಶನವನ್ನು ನೀಡಿ
ನಮ್ಮ ಸಂಘಟನೆ ಸಮರ್ಥನವಾದ ಸಂಘಟನೆ ಅರೂಪಿತ ಆಗಲಿಕ್ಕೆ ಅವರು ಕಾರಣೀಭೂತರಾಗಿದ್ದಾರೆ. ಒಂದು ಅಂತ ವಿದ್ಯಾರ್ಥಿ ಕಾಂಗ್ರೆಸ್ನಿಂದ ಮುಂದೆ ಬಂದು ಇವತ್ತು ರಾಷ್ಟ್ರದ ರಾಜಕಾರಣದಲ್ಲಿ ಇವತ್ತು ಅದೇ ರೀತಿಯಾಗಿ ಎಲ್ಲಾ ರಾಜ್ಯಗಳ ಚುನಾವಣೆಗಳಲ್ಲಿ ಭಾಗವಹಿಸಿ ಎಲ್ಲ ಅನುಭವಗಳನ್ನು ಪಡ್ಕೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ನಾನು ಸಲ್ಲಿಕೆ ಮಾಡುತ್ತಾ, ಜೊತೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಸಂಘಟನೆ ಮುಖಾಂತರ ಮುಂದೆ ಬಂದಂತವರು ಎಚ್.ಡಿ. ಅವರು ಹೇಳ್ತಾ ಇದ್ರು, ಒಂದಲ್ಲ ಒಂದು ದಿವಸ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತೇಳಿ ಅವರ ಗುರಿ ಇತ್ತು. ನಾವು ಇತ್ತೀಚಿನ ದಿವಸ ನಾನು ಹೋಗಿ ಕೇಳಿದೆ, ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವತ್ತು ಹೇಳ್ತಾ ಇದ್ರಲ್ಲ, ಆಗ್ತದ ಅಂತೇಳಿ. ಆಗ್ತದೆ, ಸ್ವಲ್ಪ ಸುಮ್ಮನಿರು ಅಂತ ಹೇಳಿದ್ರು. ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ತೀರ್ಮಾನಗಳೆಲ್ಲೂ ಕೂಡ ಪಕ್ಷಕ್ಕೆ ಅನುಗುಣವಾಗುವಂತ ತೀರ್ಮಾನಗಳನ್ನ ಕೆಲವು ಕಾಲಾವಕಾಶದಲ್ಲಿ ಅವರು ತಗೊಂಡಿದ್ದಾರೆ. ಮುಂದಿನ ದಿವಸ ಸಮರ್ಥವಾಗಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಬಿ ಕೆ ಹರಿಪ್ರಸಾದ್ ಅವರ ಜಂಟಿ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 28ನೇ ಇಸ್ವಿಗೆ ನಡೆಯುವಂತ ಚುನಾವಣೆಯಲ್ಲಿ ವಾಪಸ್ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂತ ರೀತಿಯಲ್ಲಿ 29ನೇ ಇಸ್ವಿಗೆ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಮಂತ್ರಿಯಾಗಿ ಮಾಡುವಂತ ದೃಷ್ಟಿಯಲ್ಲಿ ಮಾತ್ರವಾದಂತ ಹೆಜ್ಜೆ ಇಡುವಂತ ಶಕ್ತಿ ಅವರಿಗೆ ಬರಲಿ ಅಂತ ಆಶಿಸಿಕೊಂಡು ನಾನೊಂದೆರಡು ಮಾತು